ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೊರೇನಿಯಾ ಪ್ಲ್ಯಾಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಈಸಿಯಾಗಿ ಬೆಳೆಸ್ಬೋದಂಥ ಪ್ಲ್ಯಾಂಟು ಫ್ರೆಂಡ್ಸ್. ಇದು ನಮಗೆ ತುಂಬ ಹೂವು ಕೊಡುತ್ತೆ. ಇದಕ್ಕೆ ಹಾಗೆ ತುಂಬ ಫರ್ಟಿಲೈಸರ್ ಬೇಡ ಮತ್ತು ತುಂಬ ಬಿಸಿಲು ಏನು ಬೇಡ. ಚಿಕ್ಕ ಸೈಜ್ ಪಾಟ್ನಲ್ಲೂ ಕೂಡ ಇದರ ತುಂಬ ಖುಷಿಯಾಗಿ ಬೆಳೆಸ್ಬೋದು. ಇದರಲ್ಲಿ ನಮ್ಮ ಹತ್ರ 1-2 ಕಲರ್ ಇದ್ರೇ ಅದರಲ್ಲಿ ಸುಮಾರು ವೆರೈಟಿ ಕಲರ್ಸ್ ಆಗುತ್ತೆ. ಈ ಹೂವಿನ ಬೀಜ ಇರುತ್ತೆ ನೋಡಿ, ಅದು ಗಾಳಿಗೆ ನೆಲದಲ್ಲಿ ಬಿದ್ದು ಅದರಿಂದ ಹೊಸ ಗಿಡ ಆಗುತ್ತೆ. ಒಂದೊಂದು ಸಲ ನಮಗೆ ವೆರೈಟಿ ಕಲರ್ ಕೂಡ ಸಿಗುತ್ತೆ. ಇದರಲ್ಲಿ ನನ್ನ ಹತ್ರ 2 ಕಲರ್ ಇದ್ದದ್ದು, ಬ್ಲೂ ಮತ್ತು ವೈಟ್ ಇತ್ತು. ಅದರಿಂದ ನನಗೆ ಡಿಫ್ರೆಂಟ್ ಆಗಿರುವ ಕಲರ್ ಹೂವೆಲ್ಲ ಆಗಿದೆ. ನಾನು ಇದನ್ನು 6 ಇಂಚ್ ಪಾಟ್ನಲ್ಲಿ ನಟ್ಟಿರೋದು. ನಾವು ಚಿಕ್ಕ ಪಾಟ್ನಲ್ಲಿ ನಡುವಾಗ ಒಂದು 4 ಗಿಡ ಎಲ್ಲ ಒಟ್ಟಿಗೆ ನಟ್ಟು ಕೊಡ್ಬೋದು. ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಯಾವ ರೀತಿ ಇದನ್ನು ನೆಡಬೇಕು ಅಂತ. ಇಲ್ಲಿ ನೋಡಿ, ಇದು ವೈಟ್ ಕಲರ್ ಇದು. ಇದರಲ್ಲಿ ಹೂವು ಆದ ನಂತರ ನಮಗೆ ಬೀಜ ಬರುತ್ತೆ. ಆ ಬೀಜವನ್ನು ನಮಗೆ ಪಾಟ್ನಲ್ಲಿ ಹಾಕ್ಬೋದು. ಆಗ ಈ ಥರ ಗಿಡ ಬರುತ್ತೆ. ನಾನು ಆ ಥರ ಒಂದು ರೋಸ್ ಪಾಟ್ನಲ್ಲಿ ಹಾಕಿ ನನಗೆ ಇಷ್ಟು ಚೆನ್ನಾಗಿ ಗಿಡ ಬೆಳೆದು ಬಂದಿದೆ. ಸುಮಾರು ಗಿಡ ಇದೆ ನೋಡಿ. ಇನ್ನು ನಾನು ಇದನ್ನು ಬೇರೆ ಪೋಟಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಇದು ಈಗ ನಾವು ರೋಸಿಗೆ ಹಾಕುವ ಫರ್ಟಿಲೈಸರ್ ಎಲ್ಲ ಎಳ್ಕೊಳ್ತಾ ಇದೆ. ಹಾಗಾಗಿರುವ ಕಾರಣ ನಾನಿದು ಚಿಕ್ಕ ಪೋಟಿಗೆ ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವಿದು ಚೇಂಜ್ ಮಾಡುವಾಗ ಇದರ ಮಣ್ಣು ಮತ್ತು ಬೇರು ಕೂಡ ಒಟ್ಟಿಗೆ ಬರಬೇಕು. ಆ ರೀತಿಯಲ್ಲಿ ನಾವು ಈ ಥರ ತೆಕ್ಕೊಂಡು ನನಗೆ ತೋರಿಸ್ಕೊಡೋ ರೀತಿಯಲ್ಲಿ ಬೇಕು ನಾವು ಈ ಒಂದು ಪ್ಲ್ಯಾಂಟ್ನೇ ಇದರಿಂದ ಈ ಪಾಟಿಂದ ತೆಗಿಲಿಕ್ಕೆ. ನೋಡಿ, ಈ ಥರನೇ ತೆಗಿಬೇಕು. ಮಣ್ಣು ಕೂಡ ಬರಬೇಕು ನಮಗೆ ಅದರಲ್ಲಿ. ಈಗ ನೋಡಿ, ನನಗೆ ಈ ಥರ ಸಿಕ್ಕಿದೆ. ಮಣ್ಣು ಮತ್ತು ಬೇರು ಏನು ಆಗದೆ, ಡ್ಯಾಮೇಜ್ ಆಗದ ರೀತಿಯಲ್ಲಿ ಈ ಥರ ನನಗೆ 2 ಗಿಡ ತೆಕ್ಕೊಂಡಿರೋದು. ಯಾಕಂದರೆ ಇದು ತುಂಬ ಹೆಲ್ತಿಯಾಗಿರುವ ಗಿಡ ಮತ್ತು ಅದರಲ್ಲಿ ಬ್ರಾಂಚಸ್ ಕೂಡ ಇದೆ. ಹಾಗಾಗಿರೋ ಕಾರಣ 2 ಗಿಡ ಸಾಕು. ಇನ್ನು ನಮಗೆ ಅದಕ್ಕೆ ಬೇಕಾಗಿರುವ ಮಣ್ಣು ತೆಗೊಳ್ಳುವ. ನಾನೀಗ ಮಣ್ಣು ಮತ್ತು ಸಗಣಿ ಹುಡಿ ಮಾತ್ರ ತೆಗೊಳ್ತಾ ಇರೋದು. ಮಣ್ಣು ಗಟ್ಟಿ ಇರೋ ಮಣ್ಣಾಗಿದ್ದರೆ ಬೇಕಿದ್ದರೆ ಮರಳು ಕೂಡ ಮಿಕ್ಸ್ ಮಾಡ್ಬೋದು. ಈ ಥರ ನಾನು ಸಗಣಿ ಹುಡಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಹಾಕಿದ ನಂತರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ದೊಡ್ಡ ಕಲ್ಲೆಲ್ಲ ಇದ್ದರೆ ಅದರನ್ನೊಮ್ಮೆ ತೆಗೆದು ಬಿಡಿ. ಅದರ ನಂತರ ಈ ಥರ ಮಿಕ್ಸ್ ಮಾಡಿದ ನಂತರ ನಾನೀಗ ಚಿಕ್ಕ ಪೋಟಿಗೆ ಇದನ್ನು ಹಾಕಿ ಕೊಡ್ತಾ ಇದ್ದೀನಿ. ಪೋಟ್ ಸೆಲೆಕ್ಟ್ ಮಾಡುವಾಗ ಈ ಥರ ಹೋಲ್ಸ್ ಇರೋ ಪೋಟ್ ತೆಕ್ಕೊಳ್ಳಿ. ನೀರೆಲ್ಲ ಚೆನ್ನಾಗಿ ಹೋಗಬೇಕು, ಅದರಲ್ಲಿ ಕಟ್ಟಿ ನಿಲ್ಲಬಾರ್ದು. ಈ ಥರ ನಮಗೆ ಅಲ್ಲೊಂದು ಗೆರೆ ಕಾಣ್ತಾ ಇದೆ ನೋಡಿ, ಅಲ್ಲಿ ತನಕ ಬೇಕು ನಮಗೆ ಟೋಟಲಾಗಿ ಮಣ್ಣು ಫಿಲ್ ಮಾಡಲಿಕ್ಕೆ. ಫಸ್ಟಿಗೆ ಈ ಥರ ಸ್ವಲ್ಪ ಫಿಲ್ ಮಾಡಿ ಅಲ್ಲಿ ನಿಲ್ಲಿಸಿ, ನಂತರ ನಾವು ಈ ಗಿಡವನ್ನು ಇಟ್ಟ ನಂತರ ಬಾಕಿ ಇರುವ ಮಣ್ಣು ಕೂಡ ಇದಕ್ಕೆ ಫಿಲ್ ಮಾಡ್ಕೊಳ್ಬೇಕು. ಕರೆಕ್ಟ್ ಸೆಂಟ್ರಲ್ಲಿ ನಾನೀಗ ಇಟ್ಟಿರೋದು. ನಂತರ ಬಾಕಿ ಇರೋದು ಕೂಡ ನಾನು ಈ ಥರ ಮಣ್ಣು ಹಾಕಿ ಕೊಡ್ತಾ ಇದ್ದೀನಿ. ಹೀಗೆ ಪೋಟಿ ಮಿಕ್ಸ್ ಮಾಡಿ ನೆಟ್ಟರೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ಥರ ನಟ್ಟ ನಂತರ ನಾವು ನೀರು ಹಾಕಿ ಕೊಡಬೇಕು. ನೀರು ಹಾಕಿ 1 ದಿವಸ ಮಾತ್ರ ಇದನ್ನು ಬಿಸಿಲು ತಾಗದೆ ಇಡಿ. ನಂತರ ಸ್ವಲ್ಪ ಮಾತ್ರ ಬಿಸಿಲು ಸಿಕ್ಕುವ ಜಾಗೆಯಲ್ಲಿ ಇದು ಇಡ್ಬೋದು. 1-2 ತಿಂಗಳೆಲ್ಲ ನಮಗೆ ಇದರಲ್ಲಿ ಚೆನ್ನಾಗಿ ಹೂವು ಸಿಗುತ್ತೆ. ಅದಾದ ನಂತರ ನಾವು ಬೀಜ ಹಾಕಿ ಬೇರೆ ಗಿಡ ಮಾಡಬೇಕು. ಅಲ್ಲದಿದ್ದರೆ ನಮಗೆ ಈ ಗಾಳಿಯಲ್ಲಿ ಎಲ್ಲ ಬೀಜ ನೆಲದಲ್ಲಿ ಬಿದ್ದು ಬೇರೆ ಗಿಡ ಸಿಗುತ್ತೆ. ಅದನ್ನು ಈ ಥರ ಪೋಟಿಗೆ ಮಾಡಿದರೂ ಕೂಡ ನಮಗೆ ಚೆನ್ನಾಗಿ ಹೂವು ಬಿಡುತ್ತೆ. ನೋಡಿ, ಇದು ಸ್ವಲ್ಪ ವೆರೈಟಿ ಆಗಿರುವ ಹೂವು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ಡೌಟ್ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.